ನಿಧಿಮಾ, ಇವತ್ತು ವಾಂಗಿಬಾತ್ ಮಾಡ್ತಾ ಇದ್ದೀನಿ. ವಾಂಗಿಬಾತ್ ಅಂದ್ರೆ ಏನ್ ಗೊತ್ತಾ, ನಾವು ಮನೇಲೆ ಗೊಜ್ಜು ಮಾಡಿ ಅನ್ನ ಮಾಡಿ ಕಲಿಸ್ಕೊಡೋದು ಆಯ್ತಾ. ಅದಕ್ಕೆ ಈಗ ಒಂದು ಮಸಾಲೆ ಹುರ್ಕೋಬೇಕು. ಅದು ಈಗ ಹಾಕ್ತೀನಿ ನೋಡಿ. ಇವಾಗ ಏನಂದ್ರೆ ಎಣ್ಣೆ ಕಾಯ್ದು ಹಾಕಿದ್ದೀನಿ 1-2 ಸ್ಪೂನು. ಅದಕ್ಕೆ 1-2 ಸ್ಪೂನು ಉದ್ದಿನಬೇಳೆ ಆಯ್ತಾ. ಉದ್ದಿನಬೇಳೆ ಹಾಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಅದಕ್ಕೆ 1.5 ಸ್ಪೂನ್ ಕಡಲೆಬೇಳೆ. ಇದು ನಾವು ಎಷ್ಟು ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಯ್ತಾ. ನಾವು ಎಷ್ಟು ಜನ ಇದೀವಿ ಏನಕ್ಕೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮನೆ ಸ್ವಲ್ಪ ಇರೋದನ್ನ ಸ್ವಲ್ಪ ಮಾಡ್ತಾ ಇದ್ದೀನಿ. ಇದನ್ನ ಹುರ್ಕೋಬೇಕು. ಯಾವ್ದೇ ಪುಡಿ ಹೊರಗಡೆ ಪುಡಿ ಯಾವ್ದು ಬಳಸಲ್ಲ, ಮನೆಯಲ್ಲೇ ಹುರ್ಕೊಂಡು ಮಾಡುವಂಥದ್ದು ಆಯ್ತಾ. ಆಮೇಲೆ 1-4 ಲವಂಗ, ಒಂಚೂರು 2 ಚಕ್ಕೆ ಚೂರು ಆಯ್ತಾ. ಇದು ಹುರ್ಕೊಂಡು ಕೆಂಪಗಾಗ ಹುರ್ಕೊಂಡು ನೋಡಿ. ಆಮೇಲೆ 1-2 ಸ್ಪೂನ್ ಧನಿಯಾ. ಇದನ್ನು ಅಷ್ಟು ನೀಟಾಗಿ ಹುರ್ಕೊಂಡು ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಆಯ್ತಾ. 1-4-5 ಬ್ಯಾಡಗಿ ಮೆಣಸಿನ್ಕಾಯಿ, 1-2 ಗುಂಟೂರು ಮೆಣಸಿನ್ಕಾಯಿ. ಧನಿಯಾ ಕೆಂಪಾದ್ಮೇಲೆ ಇದನ್ನ ಹಾಕೊಂಡು ನೀಟಾಗಿ ಹುರ್ಕೋಬೇಕು. ಇದು ಹುರಿದಾದ್ಮೇಲೆ ತಣ್ಣಗಾಗಕ್ ಬಿಟ್ಬಿಡು. ಇವಾಗ ತಣ್ಣಗಾಗಿ ಬಿಡ್ತಿದೀವಾ? ಬಿಟ್ಬಿಡು. ಇಲ್ಲಿ ಬದನೆಕಾಯಿ, ಮೈಸೂರು ಬದನೆಕಾಯಿ ಅಂತ, ಮೈಸೂರು ಬದನೆಕಾಯಿ ಇದನ್ನೆಲ್ಲ ತಣ್ಣಗೆ ಹೆಚ್ಚಿಟ್ಕೊಂಡಿದೀನಿ. ಇಲ್ಲಿ 1 ನಿಂಬೆ ಹಣ್ಣು ಗಾತ್ರ ಹುಣಸೆ ಹಣ್ಣು ನೆನ್ಸ್ಕೊಂಡಿದೀನಿ ಆಯ್ತಾ. ಇಟ್ಟಿದೀನಿ ಆಯ್ತಾ. ಇದಾದ್ಮೇಲೆ ನೆಕ್ಸ್ಟ್ ಇದಕ್ಕೆ ಇನ್ನೂ ಸ್ವಲ್ಪ ಕಾಯಿ ತುರಿ ರೆಡಿ ಮಾಡ್ಕೋತೀನಿ. ಕಾಯಿ ತುರ್ಕೋತೀರಾ? ನೋಡ, ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನ ಆಗ್ತಾ ಇದೆ. ಕಾಯಿ ತುರಿದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ. ಇದ್ರ ಜೊತೆಗೆ ಒಂಚೂರು ಕಾಯಿ ತುರಿ ಹಾಕೊಂಡು ರುಬ್ಕೋಬೇಕು. ಇದ್ರ ಜೊತೆಗೆ ಹುರಿದಿದೀವಲ್ಲ, ಅದ್ರ ಜೊತೆಗೆ ಒಂಚೂರು ಕಾಯಿ ತುರಿ ಹಾಕೊಂಡು ರುಬ್ಕೊಳ್ಳೋಣ. ಇವಾಗ ಒಂದ್ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊಂಡ್ ಬರ್ತೀನಿ. ಓಕೆನಾ? ಈ ತರ ರುಬ್ಕೋಬೇಕಾಯ್ತಾ. ಪುಡಿ ಕೆಲವ್ರು ಏನ್ ಮಾಡ್ತಾರೆ, ಪುಡಿ ಮಾಡಿ ಇಟ್ಕೊಂತಾರೆ. ಪುಡಿ ಮಾಡಿ ಇಟ್ಕೊಂಡು ಮಾಡ್ತಾರೆ. ಇದೇನ್ ಗೊತ್ತಾ, ಅವಾಗ್ಲೇ ಹುರ್ಕೊಂಡು ಫ್ರೆಶ್ ಆಗಿ ತುಂಬಾ ತರಿ ಆಯ್ತಾ. ಫ್ರೆಶ್ ಆಗಿರುತ್ತೆ, ಘಮ್ ಅಂತ ಇರುತ್ತೆ. ಹಾಗಾಗಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅವಾಗೇ ಹುರಿದು ಅವಾಗ್ಲೇ ರುಬ್ಕೊಂಡು ಮಾಡಿದ್ರೆ ತುಂಬಾ ಟೇಸ್ಟಿ ಮಾಡುತ್ತೆ. ಓಕೆನಾ? ಏನ್ ಮಾಡ್ಬೇಕು ನೆಕ್ಸ್ಟ್ ಹೇಳಿ. ಒಗ್ಗರಣೆ ಹಾಕ್ತೀನಿ. ಗೊಜ್ಜು ಮಾಡಕ್ಕೆ ಇದೇ ಬಾಣ್ಲಿ ಹುರ್ಕೊಂಡ್ನಲ್ಲ, ಅದೇ ಬಾಣ್ಲಿನಲ್ಲಿ ಒಗ್ಗರಣೆ ಆ ಕಡೆ ಅನ್ನ ಆಗ್ತಿದೆ. ಆಗ್ತಾ ಇದೆ. ಇವಾಗ 1-4 ಸ್ಪೂನ್ ಎಣ್ಣೆ. ಎಣ್ಣೆ ಕಾಯ್ಬೇಕು. ಎಣ್ಣೆ ಕಾದಿದೆ ಬಿಡೋಣ. ಇವಾಗ ಸಾಸಿವೆ ಹಾಕ್ತಾ ಇದ್ದೀನಿ. ಆಮೇಲೆ 1-2 ಸ್ಪೂನ್ ಕಡಲೆಬೇಳೆ ಆಯ್ತಾ. 1 ಸ್ಪೂನ್ ಉದ್ದಿನಬೇಳೆ, ಕಡಲೆಬೇಳೆ ಉದ್ದಿನಬೇಳೆ 2 ಹಾಕ್ಬಿಟ್ಟು ಇದಾದ್ಮೇಲೆ ಅದಕ್ಕೆ ಒಂದು ಒಗ್ಗರಣೆ ಮೆಣಸಿನ್ಕಾಯಿ, 1 ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಬದನೆಕಾಯಿ ಹೆಚ್ಚಿಟ್ಕೊಂಡಿದೀವಲ್ಲ ಬದನೆಕಾಯಿ ಸ್ವಲ್ಪ ಬಾಡಿಸ್ತೀವಿ. ಇಡ್ತಿದೆಯಲ್ಲ, ಸ್ವಲ್ಪ ಬಾಡಿ. ಬಾಡಿದೆ. ಇವಾಗ ಹುಣಸೆಹಣ್ಣು ನೆನೆಸಿದೀವಲ್ಲ, ಅದರ ರಸ ತಗೊಂಡಿದ್ದೀನಿ, ಹಾಕ್ತಾ ಇದ್ದೀನಿ. ಈ ರಸದಲ್ಲೂ ಸ್ವಲ್ಪ ಅದು ಬದನೆಕಾಯಿ ಬೇಯಬೇಕು.
ಆಯ್ತಾ ಹ್ಮ್ ಬೇಯ್ಬೇಕು. ಓಕೆ ಇದು ಬೇಯಕ್ಕೆ ಇಡ್ಬೇಕಾ? ಒಂದು 5 ನಿಮಿಷ ಇದು ಬೆಂದ್ರೆ ಓಕೆ ಆದ್ಮೇಲೆ ನೋಡಿ ಅನ್ನ ರೆಡಿ ಆಗ್ತಾ ಇದೆ. ಒಂದು 5 ನಿಮಿಷ ಹಾ ಓಕೆ ಅನ್ನ ರೆಡಿ ಆಗ್ತಾ ಇದೆ. ಇನ್ನು ಸ್ವಲ್ಪ ಆದ್ರೆ ಅನ್ನ ರೆಡಿ ಇದನ್ನ ರೆಡಿ ಇದೆ. ರುಬ್ಬಿಟ್ಕೊಂಡಿದ್ವಲ್ಲ, ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನ ಹಾಕೋಬೇಕು. ಹಾಕೋಬೇಕು. ಮಿಕ್ಸ್ ಮಾಡ್ಕೋತೀರಾ? ಓಕೆ ಮಿಕ್ಸ್ ಆದ್ಮೇಲೆ ಸಿಗುವ. ಸ್ವಲ್ಪ ನೀರು, ಅದೇ ಮಸಾಲೆ ಎಲ್ಲ ರುಬ್ಬಿದ್ವಲ್ಲ ಹ್ಮ್ ಅದ್ರ ಜಾರಿಗೆ ಒಂಚೂರು ನೀರು ಹಾಕ್ಬಿಟ್ಟು ಹ್ಮ್ ಮಿಕ್ಸ್ ಮಾಡ್ಬಿಟ್ಟು ಇದನ್ನ ಹಾಕ್ತೀವಿ. ಓಕೆ ಕುದಿಬೇಕಿತ್ತು ಸ್ವಲ್ಪ. ಓಕೆ ಮಾ ಕುದೀವಿ. ಹಸಿ ಎಲ್ಲ ವಾಸನೆ ಹೋಗ್ಬೇಕಲ್ಲ, ಗೊಜ್ಜು ರುಬ್ಬಿರೋದು ಕುದಿರ್ತೀವಿ ಆದ್ರೂ ಒಂಚೂರು ಕುದಿಬೇಕು. ಓಕೆ ಮಾ ಕುದೀತಾ ಇದೆ. ಕುದೀತಾ ಇದೆ. ಇದೊಂಚೂರು ಕುದ್ಮೇಲೆ ಕಾಯಿ ತುರಿ ಇದೆಯಲ್ಲ, ಕಾಯಿ ತುರಿ ಕಾಯಿ ತುರಿ ಹಾಕೋದ್ರಿಂದ ಏನಮ್ಮ ಟೇಸ್ಟ್ ಬರುತ್ತೆ. ಅಲ್ಲಿಗೂ ರುಬ್ಬಕ್ಕೊಂದು ಸ್ವಲ್ಪ ಹಾಕಿದೀವಿ, ಇದಕ್ಕೂ ಹಾಕಿದ್ರೆ ಕಾಯಿ ತುರಿ ಬಾಯಿ ಸಿಗುತ್ತೆ. ಆಯ್ತಾ? ತುಪ್ಪ ಬದ್ನೆಕಾಯಿ ಪೀಸ್ ಸಿಗ್ಬೇಕು, ಅದು ಚೆನ್ನಾಗಿರುತ್ತೆ. ಇದು ಯಾವ್ದು ಅಂಗಡಿ ಏನು ಬಳಸ್ತಿಲ್ಲ, ಮನೇನೆ ಹೋಮ್ ಮೇಡ್ ಮಾಡ್ಕೊತೀವಿ. ನೀವು ಮಾಡ್ಕೋಬಹುದು ಈಸಿಯಾಗಿ, ಅಲ್ಲಲ್ಲೇ ಫ್ರೆಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಗೊಜ್ಜು ಬೇಕಾದ್ರೆ 1-2 ದಿವಸ 3 ದಿವಸ ಇಟ್ಕೋಬಹುದು. ಆಯ್ತಾ? ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಂಡು ಹಾಕೋಬೇಕು. ಚೆನ್ನಾಗಿ ಕುದಿಸಿದ್ರೆ 1 ದಿವಸ ಇರುತ್ತೆ. ಚೆನ್ನಾಗಿ ಕುದಿಸ್ಬೇಕು, ಅದಕ್ಕೆ ಅದನ್ನ ಕುದಿಸಿ ಮಾಡ್ಬೇಕು. ಅನ್ನ ಮಾಡಿ ಇಟ್ಕೊಂಡು ಅದನ್ನ ಕಲ್ಸ್ಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಸೂಪರ್. ಓಕೆ ಇವಾಗ ಇದು ಆದ್ಮೇಲೆ ಸಿಗ್ತೀವಿ. ಇವಾಗ ಕಾಯಿ ತುರಿ ಹಾಕೋದು. ಸೊ ಕಾಯಿ ತುರಿ ಆಡ್ ಮಾಡ್ತಾ ಇದ್ದಾರೆ. ಕಾಯಿ ತುರಿ ಆಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಇದೊಂಚೂರು ಚೆನ್ನಾಗಿ ಅದು ಕುದ್ದು ಗಟ್ಟಿ ಆಗುತ್ತೆ. ಆಯ್ತಾ? ಇದು ಗಟ್ಟಿ ಆಗ್ಬೇಕು ಅಂದ್ರೆ ಈಗ ಬಿಡ್ಬೇಕಾ? ಮತ್ತೆ ಸಿಮ್ಮಲ್ಲಿ ಇಟ್ಬಿಡ್ದು. ಸಿಮ್ಮಲ್ಲಿ ಇಟ್ಟು 10 ನಿಮಿಷ ಕ್ಲೋಸ್ ಮಾಡ್ಬೇಕು ಲಿಡ್ನ. ಓಕೆ ಸೊ ಫೈನಲಿ ಇಲ್ಲಿ ಅನ್ನ ಉದ್ರ ಆಗಿದೆ ನೋಡಿ. ಫೈನಲಿ ಗೊಜ್ಜು ರೆಡಿ ಇದೆ. ಆಯ್ತಾ? ನೆಕ್ಸ್ಟ್ ಅನ್ನ ಕಲ್ಸೋದು. ಅನ್ನ ಗೊಜ್ಜಿಗೆ ಅನ್ನ ಹಾಕಿ ಕಲ್ಸೋದು ಫೈನಲಿ ರೆಡಿ ಇದೆ. ಅನ್ನ ಮಾಡಿ ಇಟ್ಟಿದ್ದೀವಿ, ಆಮೇಲೆ 2 ಮಿಕ್ಸ್ ಮಾಡಿ ಕಲಿಸ್ತೀವಿ. ಟೇಸ್ಟ್ ಕೊಡ್ತೀವಿ ನಮ್ಮ ಮಗಳಿಗೆ, ಅವಳು ಹೇಳ್ತಾಳೆ ಟೇಸ್ಟ್. ನೀವು ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಓಕೆನಾ? ಈಗ ಬನ್ನಿ ಅನ್ನಕ್ಕೆ ಗೊಜ್ಜು ಹಾಕಿ ಕಲ್ಸೋಣ. ಓಕೆನಾ? ಆಗ್ಲೇ ಪಾಪಣ ಒಂಚೂರು ಉಪ್ಪು ಹಾಕಿ ಮಾಡ್ತಿದ್ದೆ. ಈಗ ಅನ್ನಕ್ಕೆ ಹಾಕೊಳ್ಳೋವಾಗ ಕಲ್ಸೋವಾಗನು ಸ್ವಲ್ಪ ಹಾಕೋಬೇಕು. ಇದೊಂಚೂರು ಗೊಜ್ಜಿಗೆ ಒಂಚೂರು ಉಪ್ಪು ಹಾಕಿ ಇವಾಗ ಅನ್ನದ ಜೊತೆ ಮಿಕ್ಸ್ ಮಾಡಿ ಕಲ್ಸ್ಕೊಂಡು ನಿನಗೆ ಟೇಸ್ಟ್ ಕೊಡ್ತೀನಿ. ಓಕೆನಾ? ಸೊ ಅಮ್ಮ ಅನ್ನ ಹಾಕೋತಿದ್ವ ನೋಡಿ. ಮಿಕ್ಸ್ ಈಗ ಒಂಚೂರು ಮೇಲೆ ಚೂರು ಉಪ್ಪು ಗೊಜ್ಜಿಗೆ ಸ್ವಲ್ಪ ಹಾಕಿದ್ವಿ, ಆದ್ರೆ ಅನ್ನ ಕಲ್ಸೋವಾಗ ಸ್ವಲ್ಪ ಹಾಕೋಬೇಕು. ಇವಾಗ ನೀಟಾಗಿ ಮಿಕ್ಸ್ ಮಾಡ್ತೀನಿ. ಸೊ ಫೈನಲಿ ವಾಂಗಿಬಾತ್ ರೆಡಿ ಇದೆ ನೋಡಿ. ರೆಡಿ ಇದೆ. ಸರಿ ಹಾಕೊಡ್ತೀನಿ. ಓಕೆನಾ? ಫೈನಲಿ ಸರ್ವಿಂಗ್ ಒಳಗೆ ಹಾಕೋತಿದೀವಿ. ಸೊ ಬನ್ನಿ ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ. ಸೊ ಫೈನಲಿ ಅಮ್ಮ ಕೊಟ್ಟಿದ್ದಾರೆ, ಟೇಸ್ಟ್ ಮಾಡೋಣ. ತುಂಬಾ ಚೆನ್ನಾಗಿದೆ. ಬಾಯಿಗೆ ಬದನೆಕಾಯಿ ಸಿಗ್ತಿದೆ, ಕಾಯಿ ತುರಿ ಸಿಗ್ತಾ ಇದೆ, ಚೆನ್ನಾಗಿರುತ್ತೆ. ಮತ್ತೆ ಒಲೆ ಮೇಲೆ ದಮ್ಸ್ ವಾಂಗಿಬಾತ್ ಮಾಡ್ತೀನಲ್ಲ, ಅದಕ್ಕಿಂತ ಅದೇ ಒಂಥರ ಟೇಸ್ಟ್, ಇದು ಇನ್ನೊಂಥರ ಟೇಸ್ಟ್ ಮಜಾ ಕೊಡ್ತಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಮನೇಲೆ ಎಲ್ಲ ಫ್ರೆಶ್ ಆಗಿರೋ ಪದಾರ್ಥಗಳು ಹುರ್ಕೊಂಡು ನೀಟಾಗಿ ಬದನೆಕಾಯಿ ಸಿಗ್ಲೇಬೇಕು. ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್. ಮತ್ತೆ ಇದು ಚೆನ್ನಾಗಿರುತ್ತೆ, ಹಾಗಾಗಿ ಫ್ಲೇವರ್ ಸಖತ್ತಾಗಿ ಬರುತ್ತೆ. ನೀವು ಟ್ರೈ ಮಾಡಿ. ಓಕೆನಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.